ನೀವು ರೌಡಿ ಆದ್ರೂ ಒಪ್ಕೊಳ್ತೇನೆ, ಹೆದರ್ಕೊಳ್ತೇನೆ. ರೌಡಿ ಅಲ್ಲದೆ ಯಾರಾದ್ರೂ ರೈತರ ಕಾಲ್ ಜಪ್ಪಿ ಹಾಕ್ಲಿ ಬಂದ್ರೆ ನಿಮ್ಗೆ ಜೈಲಿಗೆ ಕಳಿಸುವ ಕೆಲಸ ಈ ಗೋಪಾಲ್ ಪೂಜಾರಿ ಮಾಡ್ತಾನೆ. ಎಚ್ಚರಿಕೆ. ನಮ್ಮ ಪಾರ್ಟಿಯ ಕೆಲ ಅವರು ಗಂಟೆ ಒಳೆ ಅವರಿಗೂ ಭಾವ ಇವರಿಗೂ ಭಾವ. ಯಾರಿಗೆ? ಕಾಂಗ್ರೆಸ್ನರಿಗೂ ಭಾವ, ಬಿಜೆಪಿಯವರಿಗೂ ಭಾವ. ಗಂಟೆ ಒಳೆಯ ಈ ಒಂದು ಕಾರ್ಯಕ್ರಮನ ಜೋಡಣೆ ಮಾಡುತ್ತೆ. ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಹೆಸರಲ್ಲಿ ಒಂದು ಪ್ರತಿಭಟನೆಯನ್ನು ಹಾಕೊಳ್ತಾರೆ. ಸಾಕಷ್ಟು ವಿಚಾರವನ್ನ ಸಂತೋಷ್ ಶೆಟ್ಟರು ಮತ್ತು ವಿಕಾಸ್ ಶೆಟ್ಟರು ಮಾತಾಡಿದ್ದಾರೆ. ಅದೆಲ್ಲವನ್ನ ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗುದು. ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಹೇಳ್ತಾರೆ. ಕೆಲವು ಆಧಾರಯುಕ್ತವಾದಂತಹ ಆಪಾದನೆಗಳನ್ನು ಮಾಡಿದ್ದಾರೆ. ಒಂದು 2023 ಒಂದು ಮುಖ್ಯಮಂತ್ರಿಗೆ ಒಂದು ಲೆಟರ್ನ ಕೊಡ್ತೇವೆ. ಆವಾಗ ಸಿದ್ದಾಪುರ ಏತ ನೀರಾವರಿ ಸೆಂಕ್ಷನ್ ಆಗಿದೆ. ಅದೇ DPR ಮಾತ್ರ ಇತ್ತು. ನಾವು ಹೇಳಿದ ಆ ಪತ್ರದಲ್ಲಿ ಹೊರಾಯಿ ಏತ ನೀರಾವರಿಯನ್ನ ಕಾರ್ಯಗತಗೊಳಿಸಬೇಕು. ಕಾರ್ಯಗತಗೊಳಿಸುವ ಮುಂಚೆ ತಾವು ನಮ್ಮ ಹೊರಾಯಿ ನೀರನ್ನ ಉಡುಪಿ, ಕಾರ್ಕಳ, ಕಾಪು ಆ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗುವ ಮುಂಚಿತವಾಗಿ ಆ ಭಾಗದಲ್ಲಿರ್ತಕ್ಕಂಥ ನದಿಯನ್ನು ಜೋಡಣೆ ಮಾಡಿ ಆ ನೀರಿನ ಮೂಲಕ ಅವರಿಗೆ ನೀರು ಕೊಡ್ತಾ ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಹೊಸ ಯೋಜನೆಯನ್ನು ರೂಪಿಸಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿ. ಸುವರ್ಣ ನದಿ ಪಾಪ ವಾಸಿನಿ ಯಾವುದೋ ನದಿ ಇದೆ, ತೀರ್ಥ ನದಿ, ಬೇರೆ ಬೇರೆ ನದಿ, ಸುಮಾರು 6 ನದಿ ಇದೆ. ಲೆಟ್ರು ನನ್ನ ಹತ್ರ ಇದೆ. ಕೊನೆಗೆ ಒಂದು ಲೆಟ್ರ್ ಬರ್ತಿದ್ದೇನೆ. ಅದರಲ್ಲಿ ಕಾರ್ಯಗತಗೊಳಿಸುವ ಮುಂಚೆ ಡ್ಯಾಮಿನ ಕೆಳಗಡೆ ಹೊಳೆ ಸಂಕಲನ, ಅದರ ಕೆಳಗಡೆ 500 ಮೀಟರ್ಗಿಂತ ಆಚೆಗೆ ಪಂಪ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ತಾವು ಸಿದ್ದಾಪುರ ಏತ ನೀರಾವರಿಗೆ ನೀರನ್ನು ಕೊಡ್ಬೇಕನ್ನುವ ಆಗ್ರಹವನ್ನು ಮಾಡಿದ್ದೇವೆ. ಅದಾದ್ಮೇಲೆ 2025 ಒಂದು ಲೆಟರ್ ಕೊಡ್ತಾರೆ. ಯಾರೋ ಭಾಷಣ ಮಾಡಿದಾಗ ಗೋಪಾಲ್ ಪೂಜಾರಿ ಲೆಟರ್ ಕೊಟ್ಟರು. ನನಗೆ ಹಕ್ಕಿದೆ, ನಮ್ಮ ಸರ್ಕಾರ ಇದೆ, 4 ಬಾರಿ ಶಾಸಕನಾಗಿದ್ದೇನೆ. ಈ ರೈತರ ಹತ್ರ ಮನವಿ ಕೊಟ್ಟಾಗ ಅದನ್ನು ಮುಖ್ಯಮಂತ್ರಿಗೆ ಕೊಡ್ತಕ್ಕಂಥ ಕೆಲಸ ರೈತರ ಪರವಾಗಿ ಕೊಟ್ಟಿದ್ದೇನೆ ಬಿಟ್ಟರೆ ಗೋಪಾಲ್ ಪೂಜಾರಿ ಸ್ವಾರ್ಥ ಕೊಡ್ಲಿಲ್ಲ, ರಾಜಕಾರಣಕ್ಕೆ ಕೊಡ್ಲಿಲ್ಲ. ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದ ದೃಷ್ಟಿಕೋನದಲ್ಲಿ, ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಬಂದ ದೃಷ್ಟಿಕೋನದಲ್ಲಿ ಲೆಟರ್ ಕೊಟ್ಟಿದ್ದೇನೆ. ಇವತ್ತು ನಮ್ಮ ರಾಜಗೋಪಾಲ್ ಹೇಳಿ ತಾವು ಆ ಲೆಟರ್ ವಾಪಸ್ ಕೊಡ್ತೀರಾ, ರೈತರು ಉಪ್ಪು ನೀರು ಬರ್ತದೆ ಅಂತ. ಯಾವ ಲೆಟರ್ ಮುಖ್ಯಮಂತ್ರಿ ಕೊಟ್ಟಿದ್ದೇನೆ ಅದನ್ನ ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಚರ್ಚೆ ಮಾಡಿ ಆ ಲೆಟರ್ ಕೊಟ್ಟಿದ್ರೆ ವಾಪಸ್ ಕೊಡೋದು ಪ್ರಶ್ನೆ ಇಲ್ಲ. ಸಿದ್ದಾಪುರ ಏತ ನೀರಾವರಿ ಏನು ಆಗ್ಬೇಕಾಗಿದೆ ನನ್ನ ಆಗ್ರಹ ಇಷ್ಟೇ. ಸಿದ್ದಾಪುರಕ್ಕೆ ಇಂದ ಆಚೆಗೆ ಹೋಗುವಂತ ಭಾಗದಲ್ಲಿ ಬಲಭಾಗದವರಿಗೆ ನೀರಿಲ್ಲ, ಹೊಸಂಗಡಿಯವರಿಗೆ ನೀರಿಲ್ಲ. 8% ಕೆರೆಗೆ ಮಾತ್ರ ನೀರು. ಸಿದ್ದಾಪುರದಲ್ಲಿ 2 ವಾರ್ಡಿಗೆ ಮಾತ್ರ ನೀರು, ಉಳಿದ ಭಾಗಕ್ಕೆ ನೀರಿಲ್ಲ. ಉಳ್ಳೂರಿಗೆ ಸಂಪೂರ್ಣ ಅನ್ಯಾಯ ಆಗ್ತದೆ. ಅವರು ಮೇಲ್ಗಡೆ ನೀರು ತಕೊಂಡು ಹೋದ್ರೆ ಏನು ಸೌಕೂರು ಪೇಟೆ ಡ್ಯಾಮ್ ಇದೆ, ಏತ ನೀರಾವರಿ, ಈ ಭಾಗದ ಜನರಿಗೆ ಅನ್ಯಾಯ ಆಗ್ತದೆ. ಅದಕ್ಕೋಸ್ಕರ ನಾವು ಆ ಕೆಲ ಭಾಗದಲ್ಲಿ ಮಾಡಿ ಎಲ್ಲ ರೈತರಿಗೆ ಹಳೆ DPR ಅಲ್ಲಿ ಏನಿದೆ ಅವ್ರೆಲ್ಲರಿಗೂ ನೀರು ಕೊಡುವಂತ ಕೆಲಸ ಮಾಡಿ ಅಂತ ನಮ್ಮ ಆಗ್ರಹ ಪಡಿಸಿದ್ರೆ ಬಿಟ್ಟರೆ ಯಾವುದೇ ಸ್ವಾರ್ಥಕ್ಕೋಸ್ಕರ ಯಾರಿಗೆ ಹೆದರ್ಕೊಂಡು ನಾನು ಹೋಗುವಲ್ಲ. ನಾವು ನಮ್ಮ ಕಾರ್ಯಕರ್ತ ರೈತರಿಗೆ ಸಹಾಯ ರಕ್ಷಣೆಗೋಸ್ಕರ ಈ ಲೆಟರ್ ಕೊಟ್ಟಿದ್ದೆ ಅನ್ನೋ ಮಾತನ್ನ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಹಳ ವಿಶೇಷವಾಗಿ ನಾನಿವತ್ತು ಮಾನ್ಯ ಗಂಟಿವಾಳರಿಗೆ ಒಂದು ಸವಾಲನ್ನು ಹಾಕ್ತೇನೆ. ನೀವು ಮನೆ ಮನೆಗೆ ಹೋಗಿ
ಗೋಪಾಲ್ ಪೂಜಾರಿ ಸಿದ್ದಾಪುರ ಏತ ನೀರಾವರಿ ಬಂದ್ ಮಾಡ್ತಾರೆ. ಬಂದ್ ಮಾಡಿದ್ದಾರೆ. ಪ್ರತಿ ಮನೆಗಳಿಗೆ ಹೋಗಿ ಲೆಟರ್ ಕೊಡ್ತೀವಿ. ನಾನು ನಿಮ್ಗೆ ಕೇಳ್ತು, ಒಂದ್ ವೇಳೆ ನಾನು ಸಿದ್ದಾಪುರ ಏತ ನೀರಾವರಿಗೆ ರದ್ದು ಮಾಡಿ ಅದನ್ನು ಮಾಡಬಾರ್ದು ಅಂತ ಲೆಟರ್ ಕೊಟ್ಟಿದ್ದೆ ಹೌದಾದ್ರೆ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ಸನ್ಯಾಸವನ್ನ ಸ್ವೀಕರಿಸ್ತೇನೆ. ಅದಲ್ಲದೆ ಇದ್ರೆ ನೀವು ಜನರ ರೈತರಿಗೆ ಹೇಳ್ಬೇಕಾಗುತ್ತೆ, ನಾನು ಹೇಳಿದ ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ಬೇಕು. ಇಲ್ಲದ್ರೆ ನೀವು ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸಬೇಕಂತ ಒಟ್ಟಾರೆ ಸಂದರ್ಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಆ ಸಭೆಯಲ್ಲಿ ಹೇಳಿ ರಾಘಣ್ಣ ರಾಶಿ ನೀರಾವರಿ ಯೋಜನೆಯನ್ನ ತರ್ತಾರೆ. ಪತ್ರಕರ್ತರೆ 4 ಬಾರಿ ಶಾಸಕರಾಗಿದ್ದೇವೆ. ರಾಶಿ ನೀರಾವರಿ ಯೋಜನೆ ತರ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಗಟ್ಟಿ ಹೊಳೆಯವ್ರಿಗೆ, ನೀವು ಆವಾಗ ರಾಜಕೀಯ ಇಲ್ಲಿಲ್ಲ, ನೀವು RSS ಆಗಿದ್ರಿ. ಈ ಕ್ಷೇತ್ರದಲ್ಲಿ ನಾನು 4 ಬಾರಿ ಶಾಸಕನಾಗಿದ್ದೇನೆ. ಅವ್ರು MP ಇರುವಾಗಲೂ ನಾನು ಗೆದ್ದಿದ್ದೇನೆ. ನೀವು ನಾವು ಒಂದೊಂದೇ ಮಾಡಿ ಕಟ್ಟಲು ಒಂದು ವೆಂಟೇಟಮ್ ಮಾಡಿದ್ರು. ಮಾಡಿ ಕಟ್ಟಲು ಒಂದು ವೆಂಟೇಟಮ್ ಮಾಡಿದ್ದೇವೆ. ಶಾಲಾಪುರದಲ್ಲಿ ಒಂದು ವೆಂಟೇಟಮ್ ಮಾಡಿದ್ದೇವೆ. ಬೀಜೂರು ಉದಯಬೇಕು ರಘುರಾಮ್ ಶೆಟ್ಟಿ ಇದ್ದಲ್ಲ, ರಘುರಾಮ್ ಶೆಟ್ಟಿ ನಿಮ್ದು ವೆಂಟೇಟಮ್ ನಾವು ಮಾಡ್ತಲ್ಲ, ನಿಮ್ದು ಹೇಳಿಸಿಕೊಳ್ಳ. ಸುಬ್ಬರಾಣಿ ವೆಂಕಟ ಡ್ಯಾಮಿಗೆ 13 ಕೋಟಿ ತಂದಿದ್ದಾರೆ. ಸುಕುಮಾರ್ ಶೆಟ್ಟರ್ನ ಅದು 35 ಕೋಟಿಗೆ ಏರಿಸಿ ಸುಬ್ಬರಾಣಿ ವೆಂಕಟ ಡ್ಯಾಮ್ ಮಾಡಿ. ರಾಜಾಡಿ ಕಲ್ಲೂರ ರಾಜಾಡಿ ವೆಂಕಟ ಡ್ಯಾಮ್, ಆಗಿ ಶನೀಶ್ವರ ದೇವಸ್ಥಾನದ ವೆಂಕಟ ಡ್ಯಾಮ್. ಅದೇ ರೀತಿ ನಿಮ್ಮ ಚೌಕೂರ ಏತ ನೀರಾವರಿಗೆ DPR ಮಾಡಿದ್ ನಮ್ಮ ಕಾಲದಲ್ಲಿ. ನಮ್ಮ ಕಾಲದಲ್ಲಿ DPR ಮಾಡಿ ಕೆಂಚನೂರು ಆ ಭಾಗ ಬಿಟ್ಟು ಹೋಗಿ ಪುನಃ ಸೇರಿಸಿ ಅದನ್ನು ಮಾಡಿರ್ತಕ್ಕಂಥ ನಮ್ಮ ಕಾಲದಲ್ಲಿ DPR. ಆದ್ರೆ ನೀವು ಮಾಡಿದ ಆಲೂರು ಒಂದು ಬಿಟ್ಟರೆ ರಾಶಿ ಎಲ್ಲಿ ಬಂತಂತೇಳಿ ಆಲೂರು ವೆಂಕಟ ಡ್ಯಾಮ್ ಆಗ್ಬೇಕಾದ್ರೆ ಡೆಲ್ಲಿಗೆ ಹೋಗಿದ್ದೆ. ಕರ್ನಾಟಕ ಭವನದಲ್ಲಿ ರಾಘವೇಂದ್ರ MP ಅವರು ರೂಮಿ ಆಲೂರು ಹುಲ್ಲೂರು ವೆಂಕಟ ಡ್ಯಾಮ್ ಆಗ್ಬೇಕಂತ ನಿಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾರೆ. ಬಹಳಷ್ಟು ದಿನದ ಎಸ್ಟಿಮೇಟ್ ಆಗಿದೆ, ಅದನ್ನ ತಾವು ಮಾಡ್ಬೇಕನ್ನು ಮನವಿ ಕೊಡ್ಲಿಕ್ಕೆ ಹೋದಾಗ ಇದೇ ಜನ ಎಲ್ಲ ಪ್ರಚಾರ ಕೊಟ್ಟು ಗೋಪಾಲ್ ಪೂಜಾರಿ BJPಗೆ ಹೋಗ್ತಾರಂತ ಪತ್ರಿಕೆ ಹೌದಲ್ಲ. ನಾನು BJPಗೆ ಹೋಗೋದಿಲ್ಲ, ನಮ್ಮ ರೈತರ ಪರವಾಗಿ ಆ ವೆಂಕಟ ಡ್ಯಾಮ್ ಆಗ್ಬೇಕನ್ನೋ ದೃಷ್ಟಿಕೋನದಲ್ಲಿ ದೇವಿಗೆ ಹೋಗಿ ಕೊಟ್ಟಿದ್ದೇನೆ ಬಿಟ್ಟರೆ. ಮತ್ತೆ ಸಿದ್ದಾಪುರದಲ್ಲಿ ಮಾತಾಡೋ ಶಾಸಕರು ಗಂಟೆ ಒಳ್ಳು ಕಾಲ್ ಜಪ್ಪಿ ಹಾಕ್ತೇನೆ, ಕಾಲ್ ಜಪ್ಪಿ ಹಾಕತ್ತೆ ಯಾರದ್ದು? ಆ ಡ್ಯಾಮಿನ ಕೆಳಗಡೆ ಇರುವ ರೈತರ್ಗ ಅಥವಾ ರೈತರು ಬಂದು ಗೋಪಾಲ್ ಪೂಜಾರಿಗೆ ಅರ್ಜಿ ಕೊಟ್ಟಲ್ಲ, ಮುಖ್ಯಮಂತ್ರಿಗೆ ಲೆಟರ್ ಕೊಡ್ಲಿಕ್ಕೆ ಹೋದ್ನಲ್ಲ, ಅವ್ರ ಕಾಲ್ ಜಪ್ತಿ ಆಗ್ತದ? ಅಥವಾ 4 ಬಾರಿ ಶಾಸಕರಾದ ಗೋಪಾಲ್ ಪೂಜಾರಿ ಕಾಲ್ ಜಪ್ತಿ ಆಗ್ತಂತ ತಾವು ಹೇಳ್ಬೇಕಾಗುತ್ತೆ. ಕಾಲ್ ಜಪ್ತಿ ಆಗಕ್ಕೆ ನೀವೇನು ರೌಡಿಯಾಗಿ ಒಪ್ಕೊಳ್ತೇನೆ, ಹೆದರ್ಕೊಳ್ತೇನೆ. ರೌಡಿ ಅಲ್ಲದೆ ಯಾರು ರೈತರ ಕಾಲ್ ಜಪ್ತಿ ಹಾಕ್ಲಿಕ್ಕೆ ಬಂದ್ರೆ ನಿಮ್ಮನ್ನ ಜೈಲಿಗೆ ಕಳಿಸುವ ಕೆಲಸ ಈ ಗೋಪಾಲ್ ಪೂಜಾರಿ ಮಾಡ್ತಾನೆ. ಎಚ್ಚರಿಕೆ. ಬಹಳ ವಿಶೇಷವಾಗಿ ಗೋಪಾಲ್ ಪೂಜಾರಿ ಶ್ರೀಶಂಕರ್ ಒಟ್ಟಿ ಶಾಮೀಲಾಗಿದ್ದಾರೆ. ನಮ್ಮ ವಿಕಾಸ್ ಶೆಟ್ಟಿ ಬಹಳ ವಿವರವಾಗಿ ಹೇಳಿದ್ದಾರೆ. ಒಬ್ರು ಒಳ್ಳೆ ಕೆಲಸ ಮಾಡಿದಾಗ ಅದು ಶ್ರೀಶಂಕರ್ ಇರಲಿ, ನಿಮ್ಮ ಒಟ್ಟಿಗೆ ಇದ್ದಲ್ಲ, ಯಾರು ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಕೆಲಸ ಮಾಡ್ರೆ ಈ ಗೋಪಾಲ್ ಪೂಜಾರಿ ಅವ್ರಿಗೂ ಲೆಟರ್ ಕೊಡ್ತಾರೆ, ಅವ್ರಿಗೂ ಬೆಂಬಲ ಕೊಡ್ತಾರೆ. ನಾನು ಯಾರಿಗೆ ಲೆಟರ್ ಕೊಡ್ಲಿಕ್ಕೆ ಹೋಗಿಲ್ಲ. ನನ್ಗೆ ರೈತರು ಬಂದು ಕೊಟ್ಟ ಅರ್ಜಿ ಇಲ್ಲಿದೆ, ಅವ್ರ ಅರ್ಜಿ ಮುಖಾಂತರ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ರು, ಇಲ್ಲಿದೆ. 2ನೇ ಸರಿ ಕೊಡ್ಲಿಕ್ಕೂ ನಿಮ್ಮ ಹೆಗಡೆ ಬಂದು ಉಪಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದೆ. ನನ್ಗೆ ಹಾರ್ಟ್ ಆಪರೇಷನ್ ಆದ್ರೂ ಸಹ ಅವ್ರು ಊಟ ಮಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳು. ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿ, ಇವರೊಟ್ಟಿಗೆ ಅವ್ರು ಮಾತಾಡಿ ಅವ್ರಿಗೆ ನ್ಯಾಯ ಕೊಡ್ತೇನೆ, ಅಲ್ಲಿ ಕಮಿಟಿ ಮಾಡಿ ಕೊಡ್ಲಿಕ್ಕೆ ಮಾಡ್ತೇನೆ ಅನ್ನೋ ಮಾತನ್ನು ಭರವಸೆ ಕೊಟ್ಟ ರೀತಿಯಲ್ಲಿ ಅವ್ರು ಕಮಿಟಿ ಮಾಡಿದ್ದಾರೆ. ಆದ್ರೂ ಸಹ ನನ್ನ ಒತ್ತಾಯ ಇದೆ,
ನಾನೇನ ತಜ್ಞರಿಂದ ತನಿಖೆ ಆಗ್ಬೇಕೇನು ಒತ್ತಾಯ ಮಾಡಿದ್ದೇವೆ. ಸುರತ್ಕಲ್ ಇಂಜಿನಿಯರ್ ವಿಭಾಗ ಅಲ್ಲಿ ಎಲ್ಇಟಿಯಿಂದ 2 ಅನುಭವಿ ತಜ್ಞರಿಂದ ಆ ಕಮಿಟಿಯೊಳಗೆ ಹಾಕಿದ್ರೆ ರೈತರಿಗೆ ಏನು ನೋವಿದೆ ಅದು ಅನುಷ್ಠಾನ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಅದನ್ನು ಮಾಡಬೇಕು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಆ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಇವತ್ತು ಸಾಕಷ್ಟು ಸುಳ್ಳು ಪ್ರಚಾರ ಮಾಡಿದ್ದಾರೆ. ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಗಂಟೆಯವರ ಒಂದು ಕುತಂತ್ರ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬೇಕನ್ನೋ ದೃಷ್ಟಿಯಲ್ಲಿ ನಮ್ಮ ಪಾರ್ಟಿಯ ಕೆಲ ಅವರು ಗಂಟೆ ಒಳೆ ಅವರಿಗೂ ಭಾವ ಇವರಿಗೂ ಭಾವ, ಯಾರಿಗೆ ಕಾಂಗ್ರೆಸ್ನರಿಗೂ ಭಾವ ಬಿಜೆಪಿಯವರಿಗೂ ಭಾವ ಅಂತ ಕೆಲವ್ರನ್ನ ಕರ್ಕೊಂಡು ಹೋಗಿ ಅವರ ತೇಜೋವನೆ ಮಾಡ್ತಕ್ಕಂಥ ಹುನ್ನಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಗಿಸಂತ ಏನು ಹುನ್ನಾರ ಮಾಡಿದ್ರೆ ಯಾವತ್ತೂ ಬಿಡುವುದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನನ್ನ ಜೀವಿತಂದ್ರೆ ನಿಮ್ಮ ರಕ್ಷಣೆಗೆ ನಾನು ನಿಲ್ತೇನೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೂಲಕ ನಿಮ್ಗೆ ನ್ಯಾಯ ಕೊಡಿಸುವಂತ ಹೋರಾಟ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಬಹಳ ವಿಶೇಷವಾಗಿ ಪತ್ರಕರ್ತರು, ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪತ್ರಕರ್ತರು ವಸ್ತುಸ್ಥಿತಿಯನ್ನ ತಾವು ಬಿಂಬಿಸಿದ್ರಿ. ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ವಸ್ತುಸ್ಥಿತಿಯನ್ನು ನೀವು ಸರ್ಕಾರಕ್ಕೆ ಮುಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಈ ಕಮಿಟಿ ಇವತ್ತು ಅನುಷ್ಠಾನ ಆಗಿದೆ. ನಿಮ್ಗೆ ರೈತರಿಗೆ ನ್ಯಾಯ ಸಿಗಬೇಕು ರೀತಿಯಲ್ಲಿ ನೀವು ವಸ್ತುಸ್ಥಿತಿಯನ್ನು ಬಿಂಬಿಸೋದಕ್ಕೆ ನಾನು ವಿಶೇಷವಾಗಿ ಸಮಿತಿ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಂದು ವಿಶೇಷ, ಒಂದು ವರ್ಷದ ಹಿಂದೆ ಬಲದಂಡಿ ಯೋಜನೆ ಎಸ್ಟಿಮೇಟ್ ಮಾಡಿಸಿದೆ. ಫಿಶರೀಸ್ ಪ್ರಸನ್ನ ಫಿಶರೀಸ್ ಅಂತಾರೆ, ಅವ್ರು ಮೊದಲು ಹೊರೆಯಲ್ಲಿದ್ದಾರೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಲದಂಡಿ ಯೋಜನೆಯಿಂದ ಎಸ್ಟಿಮೇಟ್ ಮಾಡಿ ಕೊಡ್ಬೇಕಂತ ಹೇಳಿ ಅವ್ರು ನನಗೆ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಕೊಟ್ಟಿದ್ದೇನೆ. ಈ ವರ್ಷ ಕಾರ್ಯಗತ ಮಾಡುವುದಿಲ್ಲ. ಮುಂದಿನ ಬಜೆಟ್ ಅಲ್ಲಿ ಸರ್ಕಾರ ಇನ್ನೂ 2 ವರ್ಷ ಇದೆ. ಮುಂದಿನ ಬಜೆಟ್ ಅಲ್ಲಿ ಅದನ್ನು ಸೇರಿಸಿ ಬಲದಂಡೆ ಅನುಮತಿ ಮಾಡ್ತೇನೆ ಅನ್ನೋ ಭರವಸೆ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತೆ ಪುನಃ ಅದನ್ನ ಆ ಕಾಮಗಾರಿ ಮುಂದುವರಿಸಬೇಕನ್ನೋ ಒತ್ತಾಯವನ್ನ ನಾನು ಮುಖ್ಯಮಂತ್ರಿ ಮಾಡ್ತೇನೆ ಮಾತನ್ನು ಹೇಳಿ, ಯಾರು ಎಡಮಗೆ ಹೊಸಂಗಡಿ, ಆಜರಿ, ಸಿದ್ದಾಪುರ ಭಾಗ, ಉಳ್ಳೂರು ಭಾಗದ ರೈತರಿಗೆ ನಿಮ್ ನೀರೇ ಅಲ್ಲಿ ಸಿಗ್ತಾ ಇಲ್ಲ, ಅವರಿಗೆ ನೀರು ಕೊಡಿಸುವಂತ ಪ್ರಯತ್ನ, ಪುನಃ DPR ಚೇಂಜ್ ಮಾಡಿ ನಮ್ಗೆ ನೀರು ಕೊಡಿಸುವ ಪ್ರಯತ್ನವನ್ನ ಉಪಮುಖ್ಯಮಂತ್ರಿ ಮೂಲಕ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.